ಜಿಲ್ಲೆ ತರೀಕೆರೆ ತಾಲೂಕು ಎಚ್ಚರಂಗಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2024-25 ಸಾಲಿನಲ್ಲಿ ಬೇಸಿಗೆ ರಾಜ್ಯದಲ್ಲಿ ಅನಧಿಕೃತವಾಗಿ ಮಕ್ಕಳಿಗೆ ಆಹಾರಕ್ಕೆ ಸರಬರಾಜಾದಂತಹ ಗೋಧಿ ಮತ್ತು ಇನ್ನಿತರ ಪದಾರ್ಥಗಳನ್ನು ಇಲ್ಲಿನ ಪ್ರಾಂಶುಪಾಲರುಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳು ಯಾವುದೇ ಥರದ ಆಹಾರ ಕಿಟ್ಟೋಗಿದೆ ಅಂತ ಯಾವುದೇ ಅಧಿಕಾರಿಗಳು ಗಮನಕ್ಕೆ ತರದೆ ಅಥವಾ ಯಾವ ಒಂದು ಫುಡ್ ಆಹಾರ ಇಲಾಖೆಯವರ ಶಿಫಾರಸು ಪಡೆಯದಲೇ ಸುಮಾರು 70-80 ಚೀಲ ಗೋಧಿಗಳನ್ನು ಯಾರಿಗೂ ಗೊತ್ತಾಗದೇ ರೀತಿ ಇಲ್ಲಿ ಶಾಲಾ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಎಚ್ಚರಂಗಾಪುರದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿ ಊಟ ಹಾಕಿರೋಂಥ ಒಂದು ವಿಚಾರ ನಮಗೆ ತಿಳಿದು ಬಂದಿತ್ತು. RTI ಮುಖಾಂತರನೂ ಸಹ ನಾವು ಈ ಎಲ್ಲ ವಸತಿ ಶಾಲೆಗಳಿಗೆ ಮಾಹಿತಿಯನ್ನು ಕೇಳಿದಾಗ ಅವರು ಇಲ್ಲಿ ನಮ್ಮ ವಸತಿ ಶಾಲೆಯಲ್ಲಿ ಈ ಥರದ ಪ್ರಕರಣ ಯಾವುದೇ ಥರದ ನಡೆದಿಲ್ಲ ಅಂತ ಹೇಳಿ ನಮಗೆ ಲಿಖಿತವಾಗಿ RTIನಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ. ಆ ಒಂದು ಬೇಸಿಕ್ನಲ್ಲಿ ನಮಗೆ ಈ ಹಿಂದೆನೂ ಸಹ ನಮಗೆ ಇಲ್ಲಿ ಅಧಿಕೃತವಾಗಿ ಇಲ್ಲಿ ಊಟ ಹಾಕಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು. ಸ್ಥಳೀಯರು ಮತ್ತು ಇಲ್ಲಿನ ಬೇರೆ ಕಡೆ ಮೂಲದಿಂದ ನಮಗೆ ಮಾಹಿತಿ ಬಂದಿತ್ತು. ಆದಾಗ್ಯೂ ಸಹ ನಾವು ಒಂದು ವಿಚಾರಣೆಗೆ ನಾವು ಕೊಡ್ಬೋದಿತ್ತು. ಬಟ್ ಆದರೆ ನಮಗೆ ಇಲ್ಲಿನ ಅಧಿಕಾರಿ ವರ್ಗದವ್ರಿಗೆ ನಮಗೆ ಕೆಲವೊಂದು ಇದುವರೆಗೂ ಮಿಸ್ಗೈಡ್ ಮಾಡ್ಕೊಂಡ್ಬರ್ತಾ ಇದ್ರು. ಏನು ಅಂತಂದ್ರೆ ಇಲ್ಲ ನಾವು ಅದನ್ನ ಅನುಮತಿ ತಗೊಂಡು ಮಾಡಿದೀವಿ ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ರು. ಮೊನ್ನೆ ನಾವು RTIನಲ್ಲಿ ಮುಖಾಂತರ ನಾವು ತಗೊಂಡಾಗ ಇಲ್ಲಿ ಯಾವುದೇ ತರಹದ ಪ್ರಕರಣಗಳನ್ನ ನಾವು ಇದು ಮಾಡಿಲ್ಲ. ನಾವು ಸರ್ಕಾರದಿಂದ ಬಂದಂತ ಆಹಾರ ಸಾಮಗ್ರಿಗಳನ್ನ ಮಕ್ಕಳಿಗೆ ಸಮರ್ಪಕವಾಗಿ ಅದನ್ನ ಮಕ್ಕಳಿಗೆ ವಿನಿಯೋಗಿಸಿದೀವಿ ಅಂದ್ಬಿಟ್ಟು ನಮಗೆ ಹಿಂಬರಹ ಕೊಟ್ಟಿರ್ತಾರೆ. ಆ ಒಂದು ಬೇಸಿಕ್ನಲ್ಲಿ ನಾವು ಮಾನ್ಯ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರವರಿಗೆ ನಾವು ವಿಶ್ವಮಾನವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾದ ನಾನು ಶಿವಮೂರ್ತಿ ಅವರಿಗೆ ಮೂರು ಜನಕ್ಕೂ ಸಹ 3 ಅಧಿಕಾರಿಗಳಿಗೂ ಸಹ ನಾನು ದೂರನ್ನು ಕೊಟ್ಟಿರ್ತೇನೆ. ದೂರು ಕೊಟ್ಟಾಗಿದ ನಂತರ ಇವತ್ತು DCO ಅವರು ಮತ್ತು ಅಂದರೆ ಜಿಲ್ಲಾ ಸಮನ್ವಯ ಅಧಿಕಾರಿ ಕ್ರೈಸ್ನ ಅವರ ಇವರಿಗೆ ವಿಚಾರಣೆಗೆ ಅಧಿಕಾರಿಯನ್ನಾಗಿ ನೇಮಕ ಮಾಡಿರ್ತಾರೆ. ಇಂದು ನಮಗೆ ವಿಚಾರಣೆ ಇದೆ ಅಂದ್ಬಿಟ್ಟು ಕರೆದುಬಿಟ್ಟು ಅವ್ರು ವಿಚಾರಣೆ ಮಾಡಿದಾಗ ಇಲ್ಲಿಗೆ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಪುನಃ ಮತ್ತೆ ಉಚ್ಚರಿಸ್ತಿರ್ತಾರೆ. ಏನಂತ ಅಂದರೆ ಇಲ್ಲಿ ಯಾವುದೇ ಥರದ ನಾವು ಗೋಧಿನ ಊಟ ಹಾಕಿರಲ್ಲ, ಆ ಥರದ್ದು ಯಾವುದೂ ನಡೆದಿರಲ್ಲ ಅಂತ ಹೇಳಿರ್ತಾರೆ. ಆಗ ಏನು ದೂರುದಾರನಾದ ನನ್ನನ್ನು DCO ಅವರು ಕೇಳ್ತಾರೆ, ಎಲ್ಲಿ ನೀವು ಯಾವೊಂದು ಇದ್ರ ಮೇಲೆ ಹೇಳ್ತಾ ಇದ್ರಿ, ಅದು ಸತ್ಯನ ಸುಳ್ಳು ಅಂತ ನಮ್ಮನ್ನು ಕೇಳ್ತಾರೆ. ಆಗ ನಾವು ಹೇಳ್ತೀವಿ ಇಲ್ಲ ಅದು ನಮ್ಮ ಸುಳ್ಳಾದರೆ ನಮ್ಮ ಮೇಲೆ ನಾವು ಆ್ಯಕ್ಷನ್ ತೊಗೋಬೋದು. ನಮಗೆ ಹಲವಾರು ಮಾಹಿತಿ ಇದು ಮಾಡ್ತಾ ಇರೋದ್ರಿಂದ ನಾನು ತಪ್ಪು ದಾರಿನ ಅಥವಾ ಯಾವುದೇ ಒಂದು ದಾಖಲೆಗಳಿಂದಲೇ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಬಂದ್ಬಿಟ್ಟು ನಾನು ಈ ಒಂದು ಜಾಗವನ್ನು ತೋರಿಸಿರ್ತೇನೆ. ತೋರಿಸಿದಾದ ನಂತರ ಅವರು ಈ ಶಾಲೆಯ ಇನ್ಚಾರ್ಜ್ ಪ್ರಾಂಶುಪಾಲರಾದಂಥ ಶ್ರೀಮತಿ ಶೈಲಾ ಮೇಡಮ್ ಅವರಿಗೆ ಇದನ್ನು ಉತ್ಖನನ ಮಾಡಿಬಿಟ್ಟು ನಮಗೆ ಇಲ್ಲಿ ಗೋಧಿಯನ್ನು ಊಟ ಹಾಕಿದ್ದಾರೆ ಇಲ್ಲ ಅನ್ನೋದಕ್ಕೆ ನಮಗೆ ಸಮರ್ಪಕವಾದ ಮಾಹಿತಿಯನ್ನು ನೀಡಿ ಅಂದ್ಬಿಟ್ಟು ಅವರಿಗೆ ಆದೇಶ ಮಾಡಿರ್ತಾರೆ. ಆ ಒಂದು ಆದೇಶದ ಪ್ರಕಾರ ಮತ್ತೆ ಅದನ್ನು ತಡ ಮಾಡೋದು ಬೇಡ ಅಂದ್ಬಿಟ್ಟು ಮಾನ್ಯ ಪ್ರಾಂಶುಪಾಲರಾದವರು ಇವತ್ತು ಈ ತಕ್ಷಣವೇ ಹಿಟಾಚಿ ಅವರಿಗೆ ಸಂಬಂಧಿಸಿದವರಿಗೆ ಕರೆ ಮಾಡಿಬಿಟ್ಟು ಅದನ್ನು ಸಹ ಈ ಸ್ಥಳಕ್ಕೆ ತರಿಸ್ಬಿಟ್ಟು ಇಲ್ಲಿ ಉತ್ಖನನ ಅಂದರೆ ಇದನ್ನು ಅಗೆಯೋ ಸಮಯದಲ್ಲಿ ಪೂರ್ತಿ ಏನು ಅವ್ರು ಗೋಧಿ ಊಟ ಹಾಕಿದ್ರು ಆ ಜಾಗ ಫುಲ್ಲು ಕುಸ್ತಿರ್ತದೆ. ಏಕೆಂದರೆ ಅದು ಸುಮಾರು 80 ಚೀಲಗಳು ಅಧಿಕನೂ ಇರ್ಬೋದು, ಇಲ್ಲ ಆಸುಪಾಸು ಇರ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 70-80 ಚೀಲ ಗೋಧಿನ ಮಕ್ಕಳಿಗೆ ತಿನ್ನೋಂಥ ಆಹಾರನ ಅನಾವಶ್ಯಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳ್ಬೋದು ಇಲ್ಲ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇವರೇನು ಆಹಾರ ಇಲಾಖೆಯವರಲ್ಲ ಅಥವಾ ಮತ್ತೊಂದು ಮಗದೊಂದು ಇಲಾಖೆಯವರಲ್ಲ, ಇವ್ರು ಶಿಕ್ಷಣ ಇಲಾಖೆಯವರು. ಇವರಿಗೆ ಆ ಥರ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಮೇಲಾಧಿಕಾರಿಯವರ ಗಮನಕ್ಕೆ ತರಬಹುದಿತ್ತು. ಮೇಲಾಧಿಕಾರಿಯವ್ರ ಗಮನಕ್ಕೆ ತಗೊಂಡು ಮತ್ತು ಆಹಾರ ಇಲಾಖೆಯವರ ಶಿಫಾರಸು ಪಡೆದುಬಿಟ್ಟು ಅವರು ಇದನ್ನು ಊಟ ಹಾಕ್ಬೋದಾಯಿತು. ಇದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅನುದಾನದಲ್ಲಿ ಮೀಸಲಾಗಿದ್ದಂಥ ಇದನ್ನು ದಲಿತರಿಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಅವಮಾನ ಅನ್ನನ ಸುಮಾರು 100 ಮಕ್ಕಳು ತಿನ್ನೋಂಥ ಅನ್ನನ ಇವರು ಮಣ್ಪಾಲು ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಸರ್ಕಾರ ಆಗಲಿ ಅಥವಾ ಮೇಲಾಧಿಕಾರಿಗಳು ಯಾವ ರೀತಿ ಕಠಿಣ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಇದಕ್ಕೆ ತಕ್ಕನಾದ ಶಿಕ್ಷೆ ಕೊಡೋವರೆಗೂ ಇದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ಅಂದರೆ SC/ST ಜನಾಂಗದ ಹಣನ ಮತ್ತು ಸರ್ಕಾರ ಹಣನ ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಸಂಘಟನೆ ಮತ್ತು ಇತರ ಸಂಘಟನೆಗಳು ಸಹ ನಾವು ಇದನ್ನು ಸಂಪೂರ್ಣವಾಗಿ ನ್ಯಾಯ ಸಿಗೋವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ.